ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಈಗಾಗಲೇ ಏನು ನೋಡ್ತಾ ಇದ್ದೀರಿ? ವಿಪಿನ್ ಗುಪ್ತಾ ಈ ವ್ಯಕ್ತಿ ಕಾಣೆಯಾಗ್ತಾನೆ ಇದ್ದಕ್ಕಿದ್ದ ಹಾಗೆ. ಯಾತಕ್ಕೆ ಕಾಣೆಯಾಗ್ತಾನೆ, ಎಲ್ಲಿ ಹೋಗ್ತಾನೆ? ಕೆಲವೊಮ್ಮೆ ನಾವು ಕೆಲವೊಂದು ವಿಷಯಗಳು, ಈ ರೀತಿಯಾದಂತಹ ಒಂದು ವಿಷಯ 4/8/2024 ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದಕ್ಕೆ ಶುರುವಾಗುತ್ತೆ. ಕಾಣೆಯಾಗಿದ್ದಾರೆ. ಹೆಸರು ವಿಪಿನ್ ಗುಪ್ತಾ, ವಯಸ್ಸು 34, ವೃತ್ತಿ ಟೆಕ್ಕಿ. ಈ ವ್ಯಕ್ತಿಯನ್ನು ಹುಡುಕಬೇಕು ಅನ್ನೋದು ಇದು ಪೊಲೀಸರಿಗೆ ತಿಳಿಯುತ್ತೆ ವಿಷಯ. ಪೊಲೀಸರಿಗೆ ತಿಳಿದ ನಂತರ ಪೊಲೀಸರು ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟನ್ನು ದಾಖಲು ಮಾಡಿಕೊಳ್ತಾರೆ. ಈತನ ಪತ್ನಿ ಒಂದು ಕಂಪ್ಲೇಂಟನ್ನು ಕೂಡ ದಾಖಲಿಸ್ತಾರೆ. ಈ ಕಂಪ್ಲೇಂಟನ್ನು ತೆಗೆದುಕೊಂಡು ಪೊಲೀಸರು ಈತನನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಈತ ಮನೆ ಬಿಟ್ಟು ಹೋಗಿರ್ತಾನೆ. ಎಲ್ಲಿ ಹೋದ, ಏನಾಯಿತು, ಏನಾಗಿದ್ದೆ ಅಂತ ಹೇಳಿಬಿಟ್ಟು ಪೊಲೀಸರು ಕೂಡ ಇದನ್ನು ನೋಯ್ಡಾದಲ್ಲಿ ಈತ ಕೊನೆಗೆ ಸಿಗ್ತಾನೆ, ಉತ್ತರ ಪ್ರದೇಶದಲ್ಲಿ. ಆದರೆ ನೋಯ್ಡಾಗೆ ಯಾಕೆ ಹೋದ ಗೊತ್ತಿಲ್ಲ. ಕೊಡಿಗೆಹಳ್ಳಿ ಪೊಲೀಸರು ಕೊನೆಗೆ ಈತನನ್ನು ಹಿಡಿದುಕೊಂಡು ಬರ್ತಾರೆ. ಕರೆದುಕೊಂಡು ಬಂದ ನಂತರ ಈತನನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ವಿಚಾರಣೆಯಲ್ಲಿ ಅವನು ಬಿಚ್ಚಿಟ್ಟಂತಹ ಕೆಲವೊಂದು ಅಸಲಿ ಸತ್ಯಗಳು ಪೊಲೀಸರನ್ನೇ ಅಕ್ಷರಶಃ ಬೆಚ್ಚಿ ಬೀಳಿಸಿತ್ತು. ಮನೆಗೆ ಹೋಗಪ್ಪ ಅಂದರೆ ನಾನು ಹೋಗಲ್ಲ ಅಂತಾನೆ. ಯಾಕೆ ಅಂತ ಅಂದರೆ ಅವನು ಹೇಳ್ತಾ ಇದ್ದಂತಹ ರೀಸನ್ ಇದೆಯಲ್ಲ, ಹೇಳಿದ್ದು ನನ್ನ ಪತ್ನಿ ನನ್ನನ್ನು ಅಂದರೆ ಹರಾಸ್ಮೆಂಟ್ ಮಾಡ್ತಿದ್ದಾರೆ, ಅಂದರೆ ಪತ್ನಿಯಿಂದ ತೊಂದರೆ ಆಗ್ತಾಯಿದೆ. ಇಲ್ಲಿ ಏನು ನೀವು ಒಂದು ಮೂವಿಗೆ ಸಂಬಂಧಪಟ್ಟಂಥ ಒಂದು ದೃಶ್ಯವನ್ನು ನೋಡ್ತಿದ್ದೀರಿ. ಇದು ಆ ಒಂದು ಮೂವಿಯಲ್ಲಿ ಫೇಮಸ್. ಆದರೆ ಆ ರೀತಿ ಅಲ್ಲದಿದ್ದರೂ ಒಂದು ರೀತಿಯಲ್ಲಿ ನನಗೆ ಹಿಂಸೆಯನ್ನು ಕೊಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಈತ ಪೊಲೀಸರ ಮುಂದೆ ಒಂದು ಸತ್ಯವನ್ನು ಬಾಯ್ಬಿಡ್ತಾನೆ. ಪೊಲೀಸರ ಅಕ್ಷರಶಃ ಕೇಳಿ ಒಂದು ಕ್ಷಣ ಶಾಕ್ ಆದರೂ ಕೂಡ ಈ ಒಂದು ವಿಷಯವನ್ನು ಕೇಳಿದ ಈತನ ಪತ್ನಿ ತಲೆ ಸುತ್ತಿ ಅಲ್ಲೇ ಬಿದ್ದು ಹೋಗ್ತಾಳೆ ಸ್ಟೇಷನ್ನಲ್ಲಿ. ಅದಾದ ನಂತರ ಈತ ಕೊಟ್ಟಂತಹ ಕಾರಣಗಳೇನಿತ್ತು, ಈ ಕಾರಣಗಳನ್ನು ಕೇಳಿದರೆ ನಿಮಗೂ ಕೂಡ ಏನಪ್ಪ ಈ ಥರ ಕೂಡ ಹೆಣ್ಣು ಮಕ್ಕಳಿರ್ತಾರೆ. ಇಷ್ಟು ದಿನ ನಾವು ನೋಡ್ತಿದ್ವಿ, ಗಂಡನಿಂದ ಟಾರ್ಚರ್ಗೆ ಒಳಗಾಗಿ ಹೆಂಡತಿ ಮನೆಯನ್ನು ಬಿಟ್ಟು ಹೋದರು, ತವರ ಮನೆಗೆ ಹೋದರು, ಈ ತರಹದ ವಿಷಯಗಳನ್ನು. ಆದರೆ ಈ ವಿಷಯ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆತ ಕೊಟ್ಟಂಥ ಕಾರಣಗಳೇನು ಗೊತ್ತಾ? ಪತ್ನಿ ಶ್ರೀಪರ್ಣಗೆ 43 ವರ್ಷ, ಪತಿಗೆ ಇನ್ನೂ 34 ವರ್ಷ, 10 ವರ್ಷಗಳ ಏಜ್ ಗ್ಯಾಪ್. ಇಬ್ಬರ ಮಧ್ಯೆ ಹೊಂದಾಣಿಕೆ ಇಲ್ಲ. ಏಕೆಂದರೆ ಇವರಿಗೆ ಏನು ಈ ಶ್ರೀಪರ್ಣ ಹಾಗೂ ಈ ಒಬ್ಬ ವಿಪಿನ್ ಗುಪ್ತಾ ಏನಿದ್ದಾನೆ, ಇವರಿಬ್ಬರಿಗೂ 10 ವರ್ಷದ ಗ್ಯಾಪ್. ಆ ಒಂದು ಕಾರಣದಿಂದ ಇಬ್ಬರು ಮುದ್ದಾದ ಮಕ್ಕಳು ಕೂಡ ಇದ್ದಾರೆ. ಹಾಗೆಯೇ ದುಡ್ಡಿನ ವಿಷಯದಲ್ಲಿ ಎಕ್ಸಲೆಂಟ್ ಆಗಿರ್ತಾರೆ. ದುಡ್ಡಿನ ವಿಷಯ ಬೇಕಾದಷ್ಟು ಹಣ ಇದೆ. ಆದರೆ ಈತ ಕೊಡ್ತಿರ್ತಕ್ಕಂಥ ರೀಸನ್ಗಳೇ ಇಲ್ಲಿ ಎಲ್ಲರಿಗೂ ತುಂಬ ಆಶ್ಚರ್ಯ ಅನಿಸುತ್ತೆ. ಹೆಂಡತಿಯಿಂದ ಯಾವ ರೀತಿಯಾದಂತಹ ಟಾರ್ಚರ್ ಅಂತ ನೀವು ಒಮ್ಮೆ ಕೇಳಿದರೆ ಏನು ಹೇಳ್ತಿರೋ ಗೊತ್ತಿಲ್ಲ. ಆರೋಪ ನಂಬರ್ 1, ಪತ್ನಿ ನನ್ನನ್ನು ಕಂಟ್ರೋಲ್ ಮಾಡ್ತಾಳೆ. ಆರೋಪ ನಂಬರ್ 2, ನಾನೇನೇ ಮಾಡಿದರೂ ತಪ್ಪು ಅಂತಾಳೆ. ಆರೋಪ ನಂಬರ್ 3, ಸುಮ್ಮನೆ ಬೈತಾನೆ ಇರ್ತಾಳೆ. ಆರೋಪ ನಂಬರ್ 4, ಪೊಸೆಸಿವ್ನೆಸ್ ಜಾಸ್ತಿ ಇದೆ. ಆರೋಪ ನಂಬರ್ 5, ಅವಳ ಜೊತೆ ಬಾಳ್ವೆ ಮಾಡೋದೇ ಕಷ್ಟ. ಇನ್ನು ಈ ವಿಪಿನ್ ಗುಪ್ತಾ ಏನಿದ್ದಾನೆ, ಈತ ಹೇಳ್ತಾ ಇದ್ದಾನೆ ಆಕೆಯ ಜೊತೆ ನಾನೇನು ಬಾಳ್ವೆಯನ್ನು ಮಾಡೋದೇ ಕಷ್ಟ ಅಂತ ಹೇಳಿಬಿಟ್ಟು. ಯಾತಕ್ಕೆ ಅಂತ ಗೊತ್ತಿಲ್ಲ. ಈತ ಇದೇನು ಮೊದಲ ಬಾರಿ ಅಲ್ಲ ಮನೆಯನ್ನು ಬಿಟ್ಟು ಹೋಗಿತ್ತು. ಇದನ್ನು ಈಗಾಗಲೇ ಏನು DCP ಆದಂತಹ ಒಂದು ಈಶಾನ್ಯ ವಿಭಾಗದ DCP ಶ್ರೀಜಿತ್ ಅವರು ಕೂಡ ಇದನ್ನು ಹೇಳಿದರು. ಈತನನ್ನು ಕೇಳಿದಾಗ ನಮಗೂ ಕೂಡ ಶಾಕ್ ಆಯಿತು. ಹೆಂಡತಿಯ ಮೇಲಿನ ಬೇಸರಕ್ಕೆ, ಅಂದರೆ ಈಕೆಯ ಜೊತೆ ಬದುಕೋದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಮನೆಯನ್ನು ಬಿಟ್ಟು ಹೋಗಿದ್ದೇನೆ. ನಾನು ಮತ್ತೆ ಏನೇ ಹೇಳಿದರೂ ಕೂಡ ಮನೆಗೆ ಹೋಗಲ್ಲ ಅಂತ. ಹಾಗಾದರೆ ಮನೆಗೆ ಹೋಗದೇ ಇರೋದಕ್ಕೆ ನಿಜವಾಗ್ಲೂ ಕಾರಣ ಇದೆನಾ ಅಂತ ಕೆಲವರು ಕೇಳಬಹುದು. ಖಂಡಿತ ಇದೆ. ಯಾಕೆಂದರೆ ಬಹಳಷ್ಟು ಸಮಯದಲ್ಲಿ ನಾವು ಮದುವೆ ಆಗುವ ಸಮಯದಲ್ಲಿ ಅಥವಾ ಪ್ರೀತಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡೋದೇ ಇಲ್ಲ. ವಯಸ್ಸಿನ ಗ್ಯಾಪ್, ಏಜ್ ಗ್ಯಾಪ್ ಇದೇನು ಮಾಡುತ್ತೆ ಅನ್ನೋದು ಬಹಳಷ್ಟು ಜನರಿಗೆ ಅರ್ಥ ಆಗಲ್ಲ. ಇಂತಹ ಪರಿಸ್ಥಿತಿಗಳು ಬಂದಾಗ ಅಷ್ಟೇ ಅರ್ಥ ಆಗುತ್ತೆ. ಆದರೆ ಇಲ್ಲಿ ಶ್ರೀಪರ್ಣ ಹಾಗೂ ಇವರಿಬ್ಬರ ಏನು ವಿಷಯದಲ್ಲಿ ಹಣದ ವಿಷಯ ಸಖತ್ತಾಗಿದೆ, ಸೂಪರ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಈತ ಹೇಳ್ತಿರ್ತಕ್ಕಂಥದ್ದು ಬಹಳಷ್ಟು ಸತ್ಯನೂ ಇರಬಹುದು. ಆದರೆ ಈತ ಹೋಗಿದ್ದಾದ್ರೂ ನೋಯ್ಡಾಗೆ ಯಾಕೆ, ಹೇಗೆ ಹೋದ ಅಂತ ಒಮ್ಮೆ ನೋಡ್ಕೊಂಡು ಬರಬೇಕಾಗತ್ತೆ. ಮೊದಲು ಬೆಂಗಳೂರಿನಿಂದ ತಿರುಪತಿಗೆ ಹೋಗ್ತಾನೆ. ತಿರುಪತಿಯಿಂದ ಟ್ರೈನನ್ನು ಹತ್ಕೊಂಡು ನೋಯ್ಡಾಗೆ ಹೋಗ್ತಾನೆ. ಈತ ಹಾಗಾದರೆ ಮೊದಲೇ ಬಾರಿಗೆ ಇದು ಮನೆ ಬಿಟ್ಟು ಹೋಗಿರೋದು ಅಂದರೆ ಇದೇನು ಮೊದಲ ಬಾರಿ ಅಲ್ಲ.
ಇದು 2ನೇ ಬಾರಿ ಈತ ಮನೆಯನ್ನು ಬಿಟ್ಟು ಹೆಂಡತಿಯ ಜೊತೆ ಬಾಳ್ವೆ ಮಾಡೋದಕ್ಕೆ ಕಷ್ಟ ಅಂತ ಹೇಳಿಬಿಟ್ಟು ಬಿಟ್ಟು ಹೋಗಿರುವಂಥದ್ದು. ನನಗೆ ಹೆಂಡತಿಯೇ ಬೇಡ ಅನ್ನುವ ಯೋಚನೆಗೆ ಬಂದಿದ್ದಾನೆ. ಆದರೆ ಹೆಂಡತಿ ಬೇಕೋ ಬೇಡವೋ ಅದು ಮೊದಲು ಯೋಚನೆ ಮಾಡಬೇಕಿತ್ತು ಮದುವೆಯಾಗೆ ಮುಂಚೆ. ಆದರೆ ಈಗ ಈತ 2 ಮಕ್ಕಳಿದ್ದಾರೆ, ಮುದ್ದಾದ ಮಕ್ಕಳು. ಈ ಸಮಯದಲ್ಲಿ ನನಗೆ ಹೆಂಡತಿ ಬೇಡ, ಮಕ್ಕಳು ಬೇಡ ಅಂದರೆ ಅವರನ್ನು ನೋಡ್ಕೊಳ್ಳೋರು ಯಾರು? 10 ವರ್ಷ ನಿನಗೆ ಈತನಿಗಿಂತ ದೊಡ್ಡವರನ್ನು ಮದುವೆಯಾಗಿ ಈಗ ನನಗೆ ಬೇಡ, ಪಾಸಿಟಿವ್ನೆಸ್ ಜಾಸ್ತಿ, ನಾನು ಹೀಗೆ ಬೈತಾ ಇರ್ತಾಳೆ, ಇದೆಲ್ಲವನ್ನು ಹೇಳ್ತಾ ಇದ್ದರೆ ಗೊತ್ತಿಲ್ಲ. ಏಕೆಂದರೆ ನೀವು ನೋಡ್ತಾ ಇದ್ದರೆ ಈತನ ಮೊದಲ ಫೋಟೋ ಒಳ್ಳೆ ಹೀರೋ ಇದ್ದಾಗೆ ಇದ್ದಾನೆ. ಆದರೆ ಈಗ ನೋಡಿದರೆ ಏನಪ್ಪ ಇವನು ಅನ್ನೋ ರೀತಿಯಲ್ಲಿ ಇದ್ದಾನೆ. ಏಕೆಂದರೆ ಹೆಂಡತಿ ಏನೆಲ್ಲ ಟಾರ್ಚರ್ ಕೊಟ್ಟಲೋ ನಮಗಂತೂ ಗೊತ್ತಿಲ್ಲ. ಈ ಶ್ರೀಪರ್ಣ ಏಕೆಂದರೆ ಈ ಒಂದು ವಿಷಯವನ್ನು ಹೆಂಡತಿ ಟಾರ್ಚರ್ ಕೊಡ್ತಾಳೆ ಅಂತ ಹೇಳಿದ್ದನ್ನು ಕೇಳಿ ಆ ಹೆಣ್ಣು ತಲೆ ಸುತ್ತಿ ಬಿದ್ದು ಹೋಗಿದ್ದಾಳೆ ಸ್ಟೇಷನ್ನಲ್ಲಿ. ಹಾಗಿದ್ದಾಗ ನಿಜವಾಗ್ಲೂ ಇದು ನಡೆದಿದೆಯಾ ಅಂದರೆ ನಮಗೆ ಗೊತ್ತಿಲ್ಲ. ನಡೆದಿರಬಹುದು, ಈತನ ಮೇಲೆ ಹರಾಸ್ಮೆಂಟ್ ನಡೆದೇ ಇರಬಹುದು. ಇದೆಲ್ಲವನ್ನು ಪೊಲೀಸರು ನೋಡಬೇಕು. ಪೊಲೀಸರು ಕೊನೆಗೂ 2ರನ್ನು ಸಂಧಾನವನ್ನು ಮಾಡಿ ಕಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಒಂದಷ್ಟು ದಿವಸ ಇರಿ, ಅದಾದ ನಂತರ ಮತ್ತೆ ಬರೋದಕ್ಕೆ ಹೇಳ್ತೇವೆ ಅಂತ ಹೇಳಿಬಿಟ್ಟು ಹೇಳಿ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೊನೆಗೆ ಒಂದನ್ನು ತಿಳಿದುಕೊಳ್ಳಬೇಕು, ಕಷ್ಟ ಅಂತ ಬಂದಾಗ ಪತಿಗೆ ಪತ್ನಿ, ಪತ್ನಿಗೆ ಪತಿ ಅಂತ ಇದೆ. ಆದರೆ ಇಂದಿನ ಹಣದ ವಿಷಯದಲ್ಲಿ ಬಂದಾಗ, ದುಡ್ಡಿನ ವಿಷಯ ಅಂತ ಬಂದಾಗ ಎಲ್ಲರನ್ನು ಮರೆತು ಹೋಗುವಂಥ ಕಾಲ ಇದು. ಅಂತಹದ್ರಲ್ಲಿ ತಮ್ಮ ಪತ್ನಿ ಎಲ್ಲದರಲ್ಲೂ ಹಣದ ವಿಷಯದಲ್ಲಿ ನಿಮಗೆ ಟಾರ್ಚರ್ ಕೊಡ್ತಾ ಇಲ್ಲ. ಕೆಲವೊಂದು ವಿಷಯ ಹೇಳಿದ್ದನ್ನು ಕೇಳಲಿಲ್ಲ ಅಂತ ಕೋಪ ಬರಬಹುದು. ಆ ಕೋಪ ಪರ್ಮನೆಂಟ್ ಆಗಿರಲ್ಲ. ಇದನ್ನು ಈ ವಿಪಿನ್ ಗುಪ್ತಾ ಅಂತಕ್ಕಂಥ ವ್ಯಕ್ತಿ ಏನಾದರೂ ಅರ್ಥ ಮಾಡಿಕೊಂಡ್ರೆ ಸರಿಯಾಗಿ ಬದುಕಬಹುದು. ಇಲ್ಲವಾದರೆ ಮತ್ತೆ ಇನ್ನೆಷ್ಟು ಬಾರಿ ಮನೆಯನ್ನು ಬಿಟ್ಟು ಹೋಗ್ತಾನೋ ಗೊತ್ತಿಲ್ಲ. ಈತನ ಒಂದು ಬುದ್ಧಿಗೆ ಯಾರು ಏನು ಹೇಳ್ತಾರೋ, ಏನು ಹೇಳಬೇಕೋ ನಮಗಂತೂ ಗೊತ್ತಿಲ್ಲ. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂದರೆ, ಪ್ರತಿ ಸಲ ನಾವು ಕೇಳ್ತಕ್ಕಂಥದ್ದು ಕೇವಲ ಹೆಣ್ಣು ಮಕ್ಕಳು ಬಿಟ್ಟು ಹೋದರು, ಹೆಣ್ಣು ಮಕ್ಕಳಿಗೆ ಗಂಡಸರು ಟಾರ್ಚರ್ ಕೊಟ್ಟರು. ಇದು ಒಂದು ರೀತಿಯಾಗಿ ನನಗೆ ನೋಡಿದಾಗ ವಿಚಿತ್ರವಾಗಿ ಕಾಣಿಸಿದ್ದಂತೂ ನಿಜ. ಹಾಗಾಗಿ ಈ ಒಂದು ವಿಷಯವನ್ನು ಗೆಳೆಯರೇ ನಿಮ್ಮ ಮುಂದೆ ಇಡಬೇಕು ಅನ್ನಿಸ್ತು, ಹಾಗಾಗಿ ಇಡ್ತಾ ಇದ್ದೇನೆ. ಇದರಿಂದ ನಿಮಗೆ ಏನನ್ನು ಕಲಿಬಹುದು, ಒಬ್ಬ ಗಂಡು ಏನನ್ನು ಕಲಿಬಹುದು, ಹಾಗೆ ಒಂದು ಹೆಣ್ಣು ಏನನ್ನು ಕಲಿಬಹುದು, ಹಾಗೆ ಗಂಡು ಎಷ್ಟನ್ನು ಸಹಿಸಿಕೊಳ್ಳಬೇಕು, ಹಾಗೆ ಹೆಣ್ಣು ಎಷ್ಟನ್ನು ಸಹಿಸಿಕೊಳ್ಳಬೇಕು. ಈ ಒಂದು ವಿಷಯ ನಿಮಗೆ ಏನನ್ನಿಸ್ತು? ನನಗೆ ಅನಿಸಿದ್ದಂತೂ ಇಷ್ಟೇ. ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಕೆಲವೊಂದನ್ನು ಹೆಂಡತಿ ಹೇಳಿದ್ದನ್ನು ಗಂಡ ಕೇಳಬೇಕು, ಗಂಡ ಹೇಳಿದ್ದನ್ನು ಹೆಂಡತಿಯು ಕೇಳಬೇಕು. ಕೇಳದಿದ್ದರೆ ಈ ತರಹದ ದುರಾಲೋಚನೆಗಳು ದೂರಕ್ಕೆ ಬರುತ್ತೆ. ಅಂದರೆ ದುರಾಲೋಚನೆಗಳು ದೂರಕ್ಕೆ ಹೋಗುವ ರೀತಿ ಮಾಡುತ್ತೆ. ಅದರಿಂದ ಯಾವುದೇ ಒಂದು ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ನಿಮಗೇನನ್ನಿಸ್ತು ಅನ್ನೋದನ್ನು ಗೆಳೆಯರೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಸಿಗ್ತೇನೆ ಮುಂದಿನ ಇನ್ನೊಂದು ಸ್ಪೆಷಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಗುಡ್ ಬಾಯ್, ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್.